ರಾಜ್ಯದ ಹಲವೆಡೆ ವರ್ಣನ ಅಬ್ಬರ ಜೋರಾಗಿದೆ. ಭಾರೀ ಮಳೆಯ ಪರಿಣಾಮವಾಗಿ ತುಮಕೂರು ನಗರದ ಕೆಬಿ ಸರ್ಕಲ್ನಲ್ಲಿ ಜಲಾವೃತವಾಗಿದೆ. ತಗ್ಗು ಪ್ರದೇಶಗಳಿಗೆ ನೀರು ಆವರಿಸಿದೆ. ತುಮಕೂರು ನಗರದ ಅಮಾನಿ ಕೆರೆ ಸಂಪೂರ್ಣವಾಗಿ ತುಂಬಿ ಕೋಡಿ ಬಿದ್ದಿದೆ. ಕೋಡಿ ನೀರಿನಿಂದಾಗಿಯೇ ಶಿರಾ ಗೇಟ್ ರಸ್ತೆ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಗುಬ್ಬಿಯ ಬಿದರೆ ರಸ್ತೆ ಬಳಿ ರೈಲ್ವೆ ಅಂಡರ್ ಪಾಸ್ನಲ್ಲಿ ಮಳೆ ನೀರಿನಲ್ಲಿ ಸಿಲುಕಿ ಕೆಎಸ್ಆರ್ಟಿಸಿ ಬಸ್ ಪರದಾಡಿ ಹೋಯಿತು. ದಾವಣಗೆರೆಯ ಹೊನ್ನಾಳಿಯ ತಾಲೂಕು ಆಸ್ಪತ್ರೆಗೆ ನೀರು ನುಗ್ಗಿತು. ಐಸಿಯುಗೂ ನೀರು ನುಗ್ಗಿ ರೋಗಿಗಳು ಪರದಾಡಿದ್ದಾರೆ. ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ಎಂ ಸೂಗೂರು ಗ್ರಾಮದಲ್ಲಿ ಮಳೆ ನೀರು ಮನೆಗೆ ನುಗ್ಗಿ ಮನೆಯಲ್ಲಿದ್ದ ದವಸ ಧಾನ್ಯ ಎಲ್ಲ ನೀರು ಪಾಲಾಯಿತು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಮನಮಯ್ಯನಹಟ್ಟಿ ಗ್ರಾಮದ ರಸ್ತೆ ನೀರಿನಲ್ಲಿ ಮುಳುಗಡೆಯಾಗಿದೆ. ಸೇತುವೆಯು ಜಲಾವೃತವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ ಗ್ರಾಮದಲ್ಲಿ ಮಳೆ ನೀರು ರೈತರ ಜಮೀನುಗಳಿಗೆ ನುಗ್ಗಿದೆ. ದಾಳಿಂಬೆ, ಸೌತೆಕಾಯಿ ಸೇರಿದಂತೆ ತರಹೇವಾರಿ ಹೂ ಬೆಳೆಗಳು ಮಳೆ ನೀರಿಗೆ ಹೋಗಿದೆ. ತುಮಕೂರು ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಇದರಿಂದ ಸಾರ್ವಜನಿಕ ಜೀವನ ಅಸ್ತವ್ಯಸ್ತವಾಗಿದೆ. ನಾನು ತುಮಕೂರು ನಗರದ ಕೋತಿತೋಪು ಸರ್ಕಲ್ ಇದ್ದೀನಿ, ಅಂದರೆ ಕೆಬಿ ಸರ್ಕಲ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಇಲ್ಲಿ ನೋಡ್ಬೋದು ನೀರು ಅಂದರೆ ಮುಖ್ಯ ರಸ್ತೆ ಇದು. ಡಿ.ಸಿ ಕಚೇರಿ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗುವಂಥ ಮುಖ್ಯ ರಸ್ತೆ ಇದು. ಈ ರಸ್ತೆ ಈಗ ಒಂದು ಜಲಾವೃತವಾಗಿರುವಂಥ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತವಾಗಿದೆ. ವಾಹನಗಳು ಓಡಾಡಲಿಕ್ಕೆ ಪರದಾಟ ಪಡ್ತಾ ಇರುವಂಥದ್ದು ನೋಡಬಹುದು. ಬೇರೆ ಬೇರೆ ದಾರಿಗಳಿಂದಲೂ ಕೂಡ ವಾಹನಗಳು ಹೋಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ನಿರಂತರವಾಗಿ ಸುರಿತಾ ಇದೆ. ಸೊ ಹಾಗಾಗಿ ಇಷ್ಟೊಂದು ನೀರು ನಿಂತಿರುವಂಥದ್ದು, ಸುಮಾರು ಮಂಡಿ ಉದ್ದ ನೀರು ನಿಂತಿದೆ. ಎಲ್ಲೂ ಕೂಡ ನೀರು ಹೋಗಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ವಾಹನ ಸವಾರರು ಪರದಾಟ ಪಡ್ತಾ ಇದ್ದಾರೆ. ಕೇವಲ ತುಮಕೂರು ನಗರ ಅಲ್ಲ, ತುಮಕೂರು ಜಿಲ್ಲಾದ್ಯಂತ ಕುಣಿಗಲ್ ಇರಬಹುದು, ಅದೇ ರೀತಿ ಗುಬ್ಬಿ, ಮಧುಗಿರಿ, ಹೀಗೆ ಕೊರಟಗೆರೆ, ಹೀಗೆಲ್ಲ ಪ್ರದೇಶಗಳಲ್ಲೂ ನಿರಂತರವಾಗಿ ಮಳೆ ಬೀಳ್ತಾ ಇದೆ. ಅಂದರೆ ಈಗ ಆಗಸ್ಟ್ 23ರವರೆಗೂ ಕೂಡ ಇದೇ ರೀತಿಯ ಮಳೆ ಬೀಳುವಂಥ ಸಾಧ್ಯತೆ ಇದೆ. ಧಾರಾಕಾರ ಮಳೆ ಬೀಳುತ್ತೆ. ಹಾಗಾಗಿ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿರುವಂಥದ್ದು. ಸುವರ್ಣಮುಖಿ ನದಿ ಸೇರಿದಂತೆ ಎಲ್ಲ ನದಿಗಳು ಕೂಡ ತುಂಬಿ ಕೂಡ ಹರಿತಾ ಇದೆ. ಸೊ ಹಾಗಾಗಿ ಇನ್ನು 3-4 ದಿನಗಳ ಕಾಲ ಇದೇ ರೀತಿಯ ಮಳೆ ಇರೋದರಿಂದ ಖಂಡಿತವಾಗಿ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಈಗ ಬೇರೆ ಬೇರೆ ಕಚೇರಿಗಳಿಗೆ ಹೋಗುವಂಥವ್ರು, ಶಾಲಾ ಕಾಲೇಜಿಗೆ ಹೋಗುವಂಥವ್ರು ಕೂಡ ಈಗ ತೊಂದರೆ ಆಗ್ತಾ ಇದೆ. ಎಲ್ಲರೂ ಕೂಡ ರೈನ್ ಕೋಟ್ ಸೇರಿದಂತೆ ಮತ್ತೆ ಕೆಲವರು ಆಟೋದಲ್ಲೂ ಕೂಡ ಹೋಗ್ತಾ ಇರುವಂಥದ್ದು, ಅಂದರೆ ಬೈಕ್. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನಾವು ಈ ಥರ ಒಂದೇ ಒಂದು ಸಣ್ಣ ಮಳೆ ಆದಾಗ ನೀರು ತುಂಬಿಕೊಂಡ್ಬಿಡೋದನ್ನು ನೋಡಿದ್ದೀವಿ. ಅದೇ ರೀತಿ ತುಮಕೂರಿನಲ್ಲಿ ಹಲವೆಡೆ ಈ ರೀತಿಯಾಗಿ ಆಗಿರೋದ್ರಿಂದ ಸಹಜವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನೂ ಕೆಲ ದಿನಗಳ ಕಾಲ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿರೋದ್ರಿಂದ ಸ್ವಲ್ಪ ಎಚ್ಚರದಿಂದಿರಿ.